ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಾಬ್ ಆಸ್ಪಿರೆಂಟ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದರೆ ಟೀಚರ್ಸ್ ಎಲಿಬಿಲಿಟಿ ಟೆಸ್ಟ್ ಸಲುವಾಗಿ ಡಿ ಎಡ್ ಮತ್ತು ಬಿ ಎಡ್ ಪಾಸ್ ಆಗಿರುವಂತಹ ಅಭ್ಯರ್ಥಿಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕರೆಯಲಾಗಿದೆ. ಸೊ ಫ್ರೆಂಡ್ಸ್, ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಇದೆ. ಸೊ ಮೇ ಬಿ ಮುಂಬರುವ 2025 ಫೆಬ್ರವರಿ ಅಥವಾ ಅದು ಆದ ನಂತರ ಇದು ಗ್ರ್ಯಾಜುಯೇಟ್ ಟೀಚರ್ಸ್ ಪ್ಲ್ಯಾನ್ ಅಂದರೆ GPSTR ಅಂತ ನಾವು ಏನು ಹೇಳ್ತೀವಲ್ಲ, 1 to 5th ಮತ್ತು 6 to 8 ಈ ಹುದ್ದೆಗಳಿಗೆ ಮತ್ತು ಹೈಸ್ಕೂಲ್ ಸಲುವಾಗಿ ಕೂಡ ಕಾಲ್ಫಾರ್ಮ್ ಆಗುವಂತಹ ಚಾನ್ಸಸ್ ಇದೆ. ಸೊ ಇದು 6 to 8 ಮತ್ತು 1 to 5th ಈ ಅಭ್ಯರ್ಥಿಗಳಿಗೆ ಇದೊಂದು ಟಿ ಇ ಟಿ ಅಥವಾ CTET ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಯಾವುದಾದ್ರೂ ಒಂದು ಕ್ವಾಲಿಫೈ ಆದರೆ ನೀವು ಮುಂದೆ ಏನಿದೆ ಆ ಎಕ್ಸಾಮ್ಗೆ ಕ್ವಾಲಿಫೈ ಆಗ್ತೀರಾ. ಸೊ ಫ್ರೆಂಡ್ಸ್, ಇದು ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಕಡೆಯಿಂದ ಇದೊಂದು ನೋಟಿಫಿಕೇಷನನ್ನು ಹೊರಬಿಡಲಾಗಿದೆ. ಇದರ ಬಗ್ಗೆ ನಾನು ನಿಮಗೆ ಈ ವಿಡಿಯೋ ಮೂಲಕ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಶೇರ್ ಮಾಡ್ತೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಹಾಗೂ ಫಸ್ಟ್ ಟೈಮ್ ನೀವು ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದರೆ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಓಕೆ. ಸೊ ಫ್ರೆಂಡ್ಸ್, ಇದು CTET ಡಿಸೆಂಬರ್ 2024 ನೋಟಿಫಿಕೇಷನನ್ನು ರಿಲೀಸ್ ಮಾಡಲಾಗಿದೆ. ಫ್ರೆಂಡ್ಸ್, ಇದು CTET ಕೂಡ ಆ್ಯಸ್ ಪರ್ ನಮ್ಮ ಕರ್ನಾಟಕ TET ಥರ ಸೇಮ್ ಪ್ರೊಸೆಸ್ ಇರುತ್ತೆ, ಪೇಪರ್ 1 ಮತ್ತು ಪೇಪರ್ 2. ಓಕೆ. ಸೊ ಪೇಪರ್ 1 ಬಂದುಬಿಟ್ಟು ಅ ಪರ್ಸನ್ ಹೂ ಇಂಟೆಂಡ್ ಟು ಟೀಚರ್ ಫಾರ್ ಬೋತ್ ಲೆವೆಲ್ಸ್ ಕ್ಲಾಸ್ 1 to 5th ಆ್ಯಂಡ್ 6 to 8 ವಿಲ್ ಹ್ಯಾವ್ ಅಪಿಯರ್ ಇನ್ ಬೋತ್ ದ ಪೇಪರ್ಸ್ ಪೇಪರ್ 1 ಆ್ಯಂಡ್ ಪೇಪರ್ 2 ಅಂತ ಕೊಟ್ಟಿದ್ದಾರೆ. ಮತ್ತು ಪೇಪರ್ 1 ಬಂದುಬಿಟ್ಟು 1 to 5th ಪ್ರೈಮರಿ ಸ್ಟೇಜ್ ಸೊ ಇದಕ್ಕೆ ಇರುತ್ತದೆ. ಇಲ್ಲಿ ಸಿಲೆಬಸ್ ಕೂಡ ನೀವು ನೋಡ್ಬೋದು ಫ್ರೆಂಡ್ಸ್, ಇದಕ್ಕೂ ಕೂಡ ಸೇಮ್ ಇರುತ್ತದೆ. CDP ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಇದಕ್ಕೂ ಕೂಡ 30 ಮಾರ್ಕ್ಸ್ ಇರುತ್ತದೆ. ಮ್ಯಾಥಮೆಟಿಕ್ಸ್ 30 ಮಾರ್ಕ್ಸ್, ಎನ್ವೈರ್ಮೆಂಟಲ್ ಸ್ಟಡೀಸ್ 30 ಮಾರ್ಕ್ಸ್, ಲ್ಯಾಂಗ್ವೇಜ್ 1 30 ಮಾರ್ಕ್ಸ್, ಲ್ಯಾಂಗ್ವೇಜ್ 2 30 ಮಾರ್ಕ್ಸ್, ಟೋಟಲ್ 150 ಮಾರ್ಕ್ಸ್ ಇರುತ್ತದೆ. ಸೊ ಮತ್ತು ಇದಕ್ಕೂ ಪೇಪರ್ 2ಗೆ ಸಲುವಾಗಿ ಸೇಮ್ ಪ್ರೊಸೆಸ್ ಇರುತ್ತದೆ. CDP ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಸೊ ಇದಕ್ಕೂ ಕೂಡ 30 ಮಾರ್ಕ್ಸ್ ಇರುತ್ತದೆ. ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ಗೆ 60 ಮಾರ್ಕ್ಸ್ 30 + 30. ಮತ್ತು ಯಾರು ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇರುತ್ತಲ್ಲ, ಸೋಷಿಯಲ್ ಸ್ಟಡೀಸ್ ಸೋಷಿಯಲ್ ಸೈನ್ಸ್ ಇವ್ರಿಗೂ ಕೂಡ 60 ಮಾರ್ಕ್ಸ್ ಇರುತ್ತದೆ. ಮತ್ತು ಲ್ಯಾಂಗ್ವೇಜ್ 1 30 ಮಾರ್ಕ್ಸ್, ಲ್ಯಾಂಗ್ವೇಜ್ 2 30 ಮಾರ್ಕ್ಸ್. ಸೊ ಈ ಥರ 150 ಮಾರ್ಕ್ಸ್. ಫ್ರೆಂಡ್ಸ್, ಇದಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಒಂದು ಅರ್ಜಿ ಶುಲ್ಕವನ್ನು ನೋಡಬೇಕಾದ್ರೆ ಓನ್ಲಿ ಪೇಪರ್ 1 ಅಥವಾ ಪೇಪರ್ 2 ಯಾವುದಾದ್ರೂ ಒಂದು ಪೇಪರ್ಗೆ ನೀವು ಅಪ್ಲೈ ಮಾಡಿದರೆ ಜನರಲ್ OBC ನಾನ್ ಕ್ರಿಮಿ ಲಿವರ್ ಸೊ ಈ ಅಭ್ಯರ್ಥಿಗಳಿಗೆ 1000 ರೂಪಾಯಿ ಅಪ್ಲಿಕೇಶನ್ ಫೀ ಇರುತ್ತದೆ. ಅಥವಾ ನೀವು ಎರಡೂ ಪೇಪರ್ 1 ಪೇಪರ್ 2 ಅಪ್ಲೈ ಮಾಡಿದರೆ ಅದಕ್ಕೆ 1200 ರೂಪಾಯಿ ಅಪ್ಲಿಕೇಶನ್ ಫೀ ಇರುತ್ತದೆ. SC ST ಮತ್ತು ಡಿಫ್ರೆಂಟ್ಲಿ ಏಬಲ್ಡ್ ಪರ್ಸನ್ಗೆ ಪೇಪರ್ 1 ಅಥವಾ ಪೇಪರ್ 2 ಒಂದು ಪೇಪರ್ ಅಪ್ಲೈ ಮಾಡಿದರೆ 500 ರೂಪಾಯಿ ಫೀ ಇರುತ್ತದೆ. ಅಥವಾ ಎರಡೂ ಪೇಪರ್ ಅಪ್ಲೈ ಮಾಡಿದರೆ 600 ರೂಪೀಸ್ ಫೀಯನ್ನು ಇರುತ್ತದೆ. ಮತ್ತು GST ಆ್ಯಸ್ ಅಪ್ಲಿಕೇಬಲ್ ವಿಲ್ ಬಿ ಚಾರ್ಜಸ್ ಬೈ ದ ಬ್ಯಾಂಕ್. GST ಕೂಡ ನಿಮಗೆ ಅಪ್ಲಿಕೇಬಲ್ ಆಗುತ್ತದೆ. ಫ್ರೆಂಡ್ಸ್, ಇದು CTET ಎಕ್ಸಾಮ್ ಸಲುವಾಗಿ ನಮ್ಮ ಕರ್ನಾಟಕದಲ್ಲಿ ಎಕ್ಸಾಮ್ ಸೆಂಟರ್ ಬಂದುಬಿಟ್ಟು ಎರಡೇ ಡಿಸ್ಟ್ರಿಕ್ನಲ್ಲಿ ಕೊಟ್ಟಿರುವಂಥದ್ದು. ಒಂದು ಇಲ್ಲಿದೆ ನೋಡಿ, ಕರ್ನಾಟಕ ಸ್ಟೇಟ್ ಒಳಗೆ 2 ಎಕ್ಸಾಮ್ ಸೆಂಟರ್ ಇರುತ್ತೆ, ಒಂದು ಬೆಂಗಳೂರು ಮತ್ತು ಸೆಕೆಂಡ್ ಹುಬ್ಳಿ. ಸೊ ನೀವು ಅಪ್ಲೈ ಮಾಡಿದರೆ ಯಾವುದಾದರೂ ಒಂದು ಸೆಂಟರ್ನಲ್ಲಿ ನಿಮಗೆ ಎಕ್ಸಾಮನ್ನು ಬರುತ್ತದೆ. ಹಾಗೂ ಇದರಲ್ಲಿ ನಿಮಗೆ 4 ಸೆಂಟರನ್ನು ಆಯ್ಕೆ ಮಾಡಬೇಕಾಗುತ್ತದೆ. ಸೊ ಫಸ್ಟ್ ನಮ್ಮ ಕರ್ನಾಟಕದವರು ಬಂದುಬಿಟ್ಟು ನೀವು ಫಸ್ಟ್ ಸೆಕೆಂಡ್ ಏನಿದೆ ಬೆಂಗಳೂರು ಅಥವಾ ಹುಬ್ಳಿ ಸೆಲೆಕ್ಟ್ ಮಾಡ್ಕೊರಿ. ನೆಕ್ಸ್ಟ್ ನಮಗೆ ನಿಯರೆಸ್ಟ್ ಆಗುವಂತಹ ಸ್ಟೇಟ್ನಲ್ಲಿ ನೀವು ಅಪ್ಲೈ ಮಾಡ್ಬೋದು. ಸೊ ಫೈನಲ್ ಆಗಿ ಫ್ರೆಂಡ್ಸ್, ಇಲ್ಲಿ ನೋಡಬೇಕಾದ್ರೆ ನೀವು ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ಸಲ್ಲಿಸಲು ದಿನಾಂಕ ಬಂದುಬಿಟ್ಟು 17/9/2024ರಿಂದ ಕೊನೆಯ ದಿನಾಂಕ 16/10/2024. ಆಲ್ರೆಡಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಅಪ್ಲಿಕೇಶನ್ ಓಪನ್ ಆಗಿದೆ. ಮತ್ತು ಲಾಸ್ಟ್ ಡೇಟ್ ಬಂದುಬಿಟ್ಟು 16/10/2024 ಬಿಫೋರ್ 11:59 ಅಂದರೆ ರಾತ್ರಿ 12 ಗಂಟೆವರೆಗೆ. ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಫೀ 16/10/2024 ರಾತ್ರಿ 11 ಗಂಟೆ 59 ನಿಮಿಷಕ್ಕೆ. ಮತ್ತು ಇದು ಡೇಟ್ ಆಫ್ ಎಕ್ಸಾಮಿನೇಷನ್ ಇದು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, 1 ಡಿಸೆಂಬರ್ 2024. ಓಕೆ. ಸೊ ಫ್ರೆಂಡ್ಸ್, ಇದು ಡೇಟ್ ಆಫ್ ಎಕ್ಸಾಮಿನೇಷನ್ 1 ಡಿಸೆಂಬರ್ 2024. ಮಾರ್ನಿಂಗ್ ಸೆಷನ್ನಲ್ಲಿ ಬಂದುಬಿಟ್ಟು ಪೇಪರ್ 2 ಇರುತ್ತದೆ, ಟೈಮಿಂಗ್ 9:30 to 12 noon. ಮತ್ತು ಪೇಪರ್ 1 ಬಂದುಬಿಟ್ಟು ಈವ್ನಿಂಗ್ ಸೆಕ್ಷನ್ನಲ್ಲಿ ಇರುತ್ತದೆ, 2:30 to 5 PM. ಓಕೆ. ಸೊ ಫ್ರೆಂಡ್ಸ್, ಯಾರಾದರೂ ಇದು CTET ಸಲುವಾಗಿ ಸ್ಟಡಿ ಮಾಡ್ತಾ ಇದ್ದೀರಾ, ವೇಟ್ ಮಾಡ್ತಾ ಇದ್ದೀರಾ, ಸೊ ಹಿಂದೆ ನೀವು ಏನಿದೆಲ್ಲ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು. ಓಕೆ ಫ್ರೆಂಡ್ಸ್,
ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಲು ವಿಸಿಟ್ ಮಾಡಿ ವೆಬ್ಸೈಟ್ಗೆ https://ctet.nic.in. ಓಕೆ, ಸೊ ಫ್ರೆಂಡ್ಸ್, ಇದು ವೆಬ್ಸೈಟ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಡ್ರಾಪ್ ಮಾಡಿರ್ತೇನೆ, ಅಲ್ಲಿಂದ ಕೂಡ ನೀವು ವಿಸಿಟ್ ಮಾಡಬಹುದು. ಫ್ರೆಂಡ್ಸ್, ಇಲ್ಲಿ CTETಯಲ್ಲಿ ಸ್ಟ್ರಕ್ಚರ್ ಆ್ಯಂಡ್ ಕಂಟೆಂಟ್ ಆಫ್ ಸಿಲೆಬಸ್ ಬೋತ್ ಪೇಪರ್ 1 ಆ್ಯಂಡ್ ಪೇಪರ್ 2 ಸಿಲೆಬಸ್ ಕೂಡ ಕ್ಲಿಯರ್ಲಿ ನೋಟಿಫಿಕೇಷನ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಫಸ್ಟ್ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿಯಲ್ಲಿ ಏನೇನು ಇರುತ್ತದೆ ಕಂಟೆಂಟ್. ಓಕೆ, ಸೊ ಈ ಥರ ಏನಿಲ್ಲ, ಮ್ಯಾಥಮೆಟಿಕ್ಸ್ಗೆ ಇದೆ. ಸೊ ಪೇಪರ್ 1 ಪೇಪರ್ 2 ಎರಡೂ ಪೇಪರಿಗೆ ಕ್ಲಿಯರ್ ಆಗಿ ಸಿಲೆಬಸನ್ನು ಮೆನ್ಷನ್ ಮಾಡಿದ್ದಾರೆ. ನೀವು ವಿಸಿಟ್ ಮಾಡಿ ವೆಬ್ಸೈಟ್ ವಿಸಿಟ್ ಮಾಡಿಕೊಂಡು ನೋಟಿಫಿಕೇಷನ್ ಡೌನ್ಲೋಡ್ ಮಾಡ್ಕೊಂಡು ಕ್ಲಿಯರ್ ಆಗಿ ಸಿಲೆಬಸನ್ನು ನೋಡಿಕೊಂಡು ಸ್ಟಡಿ ಮಾಡ್ಬೋದು. ಓಕೆ, ಸೊ ಫ್ರೆಂಡ್ಸ್, ವಿಡಿಯೋವನ್ನು ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತೆ ಭೇಟಿ ಆಗ್ತೀನಿ ಹೊಸ ಅಪ್ಡೇಟ್ಸ್ ಜೊತೆ. ಥ್ಯಾಂಕ್ ಯು.